ಗಡ್ಡಪ್ಪನವರು ಏನಂತಾರೆ, ಕಾವೇರಿ ಹೋರಾಟವನ್ನು ಹತ್ತಿರದಿಂದ ನೋಡಿದಂಥವ್ರು, ಬಹಳ ವರ್ಷಗಳಿಂದ ಅವರು ಕಾವೇರಿ ಹೋರಾಟವನ್ನು ನೋಡ್ಕೊಂಡು ಬರ್ತಾ ಇದ್ದಾರೆ. ಬನ್ನಿ ಗಡ್ಡಪ್ಪನವ್ರನ್ನೇ ಮಾತಾಡ್ಸೋಣ, ಕಾವೇರಿ ಹೋರಾಟದ ಬಗ್ಗೆ ಅವರು ಏನಂತಾರೆ ಅನ್ನೋದನ್ನು ಅವ್ರ ಜೊತೆನೇ ಕೇಳೋಣ. ಗಡ್ಡಪ್ಪನವರೇ ನಮಸ್ತೆ. ಕಾವೇರಿ ಹೋರಾಟವನ್ನು ಬಹಳಷ್ಟು ನೋಡಿದಿರಿ ನೀವು. ಈಗ ತಿಥಿ ಚಲನಚಿತ್ರದಲ್ಲೂ ಕೂಡ ಅಭಿನಯಿಸಿದ ಮೇಲೆ ನೀವು ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದೀರಿ. ಕರ್ನಾಟಕದಲ್ಲಿ ಎಲ್ಲೂ ಹೋದರೂ ಕೂಡ ಜನ ನಿಮ್ಮನ್ನು ಗುರುತಿಸ್ತಾರೆ. ನಿಮ್ಮ ಫಿಲ್ಮ್ ಡೈಲಾಗ್ನ ಹೇಳೋರೆಲ್ಲ ಇದು ಗಡ್ಡಪ್ಪನವರ ಡೈಲಾಗ್ ಅಂತ ಹೇಳ್ತಾರೆ. ನಿಮ್ಮ ಡೈಲಾಗ್ಗಳು ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ. ಎಷ್ಟು ಫೇಮಸ್ ಅಂದರೆ ರಜನಿಕಾಂತ್ ಅವರ ಫಿಲಮ್ ಬಂದಾಗಲೂ ನಿಮ್ಮ ಫಿಲಮನ್ನು, ನಿಮ್ಮ ಡೈಲಾಗ್ಗಳನ್ನ ಅದರ ಜೊತೆ ಕಂಪೇರ್ ಮಾಡಿದ್ರು. ಈಗ ಕಾವೇರಿ ಹೋರಾಟ ನಡೀತಾ ಇದೆ, ತಮಿಳುನಾಡಿಗೆ ನೀರು ಬಿಟ್ಟಿದ್ದಾರೆ, ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಕೂಡ ಆಗಿದೆ. ಕಾವೇರಿ ಹೋರಾಟದ ಬಗ್ಗೆ ಏನಂತ ಹೇಳ್ತೀರಿ ನೀವು? ನಾವು ತಾನೇ ಒಪ್ಪೋಕಾಯ್ತದೆ ಸರು, ಒಪ್ಪೋಕ್ಕಾಗಲ್ಲ. ಕಾವೇರಿ ನೀರು ನಮಗೆ ಕುಡಿಕೆ ನೀರಿಲ್ಲ. ನಮಗೆ ಗದ್ದೆ ಹೊಲ ಮನೆ ಗದ್ದೆಲ್ಲ ಒಣಗ್ತಾ ಇದೆ, ಫಸಲೆಲ್ಲ ಹೋಯ್ತಾವೆ. ಅಂಥದ್ರಲ್ಲಿ ಕಾವೇರಿ ನೀರು ಬಿಡ್ತೀವಿ ಅಂದರೆ ನಾವು ತಾನೇ ಒಪ್ಪೋಕಾಗ್ತದ? ಆಗಲ್ಲ. ನಿಮ್ಮ ಪ್ರಕಾರ ಏನು, ತಮಿಳುನಾಡಿಗೆ ಕಾವೇರಿ ನೀರು ಬಿಡಬೇಕೋ ಬೇಡವೋ? ಕರ್ನಾಟಕ ಸರ್ಕಾರ ಈಗ ತಗೊಂಡಿರೋ ನಿರ್ಧಾರ ಸರಿನಾ? ನಮಗೆ ಆಗಿ ಮಿಕ್ಕರು ಬೇಕಾದ್ರೆ ಒಂದು ಸ್ವಲ್ಪ ಬಿಡೋಣ, ಏನಿದ್ವೆ ನಮಗೇ ಇಲ್ಲ ನೀರು, ಇನ್ನು ಅವ್ರಿಗೆ ಎಲ್ಲಿ ಬಿಡೋಕ್ಕಾಗ್ತದೆ? ಅದನ್ನು ಅವ್ರು ತಿಳ್ಕೋಬೇಕು ರಾಜಕೀಯರು. ನೀವೇನು ಬೇಸಾಯ ಮಾಡ್ತೀರಾ, ನಾಟಿ ಮಾಡ್ತೀರಾ? ಯಾರು ನಾಟಿನೇ, ಭತ್ತದ ನಾಟಿ, ರಾಗಿ ನಾಟಿ, ಕಬ್ಬು ಎಲ್ಲ ಹಾಕಿದ್ದೀವಿ. ಎಲ್ಲ ಫಸಲೆಲ್ಲ ಒಣಗ್ತಾ ಇದೆ, ಕಾವಲಿಗೆ ನೀರಿಲ್ಲ. ಅದಕ್ಕೋಸ್ಕರ ಈಗ ನಾವು ಏನು ಮಾಡೋಕ್ಕಾಗೋದು? ಈಗ ನಾವು ಪಾಲ್ಡರ್ ತಗೊಂಡು ಕುಡಿಬೇಕಾಗುತ್ತೆ. ಕನ್ನಂಬಾಡಿ ಕಟ್ಟೆಗೆ ಹೋಗಿದ್ರಿ ನೀವು? ಹೋಗಿದ್ದು. ಯಾವಾಗ ಹೋಗಿದ್ರಿ? ಆವಾಗಲೇ ಹೋಗಿದ್ದು, ಚಿಕ್ಕದ್ರಲ್ಲಿ. ಎಷ್ಟು ವರ್ಷ ಆಯ್ತು ಹೋಗಿ? 7-8 ವರ್ಷ ಆಗದೆ ಹೋಗಿಲ್ಲ. ನೀರು ಯಾವಾಗಲೂ ಚಕ್ಕಾಗ್ತಾಯ್ತು, ಚೆನ್ನಾಗಿತ್ತಾಗ ಏನು ತೊಂದರೆ ಇರಲಿಲ್ಲ ನೀರಿಗೆ. ಈಗ ಪೂರ ಅಭಾವ, ಮಳೆಗಾಲ ಇಲ್ಲ, ನೇರವಾಗಿ ಇದಿಲ್ಲ. ಅದಕ್ಕೋಸ್ಕರ ಕಾವೇರಿ ನೀರು ಹೋರಾಟ ಮಾಡ್ತಾವ್ರೆ. ಮಾಡೋದ್ರಿಂದ ಏನು ಪ್ರಯೋಜನ ಕೊಡ್ತಾಯಿಲ್ಲ. ಎಷ್ಟೇ ಹೋರಾಟ ಮಾಡಿದ್ರು ಸಿದ್ದರಾಮಯ್ಯ ಎಲ್ಲನೇ ನೀರು ಬಿಡ್ತಾವನೆ ಕೆಳಗಡೆ, ಕಾವೇರಿ ನೀರು. ಈಗ ಸಿದ್ದರಾಮಯ್ಯ ಅವ್ರು ನೀರು ಬಿಟ್ಟಿರೋದು ಸರಿನಾ ತಪ್ಪ? ಹಂಗಂದ್ರೆ ತಪ್ಪು ಸರು. ನಮಗೆ ಕುಡಿಕೆ ನೀರಿಲ್ಲ ನಾನು ಹೇಳೋದು. ಅಂಥದ್ರಲ್ಲಿ ನೀರು ಬಿಡ್ತೀವಿ ಅಂದರೆ ಏನು ತಪ್ಪಲ್ವಾ? ತಪ್ಪು ಮಾಡಿರೋದು ಅವರು. ಈಗ ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ಕೂಡ ಮಂಡ್ಯದವ್ರೆ, ಅವರು ಕೂಡ ಮಂಡ್ಯದವರಾಗಿದ್ದು ಕೂಡ ಈಗ ಕರ್ನಾಟಕದ ಮೇಲೆ ಒತ್ತಡ ಇರ್ತಾರೆ. ಕೂಡ ಮೊದಲು ಅವಳು ಇಲ್ಲಿಂದ ಹೋದ್ಲು, ಅವಳು ತಿಳ್ಕೋಬೇಕು. ಕನ್ನಂಬಾಡಿ ಕಟ್ಟೆ ನೀರು ಇದ್ದದ ಇಲ್ವಾ ಏನು? ಸಾಕಷ್ಟು ಇದ್ದರೆ ಕೊರೋಣ, ಸಾಕಷ್ಟು ಇಲ್ಲ, ಕುಡಿಕೆ ನೀರಿಲ್ಲ ಈಗ. ಅಂಥದ್ರಲ್ಲಿ ಅವಳು ಕೆಡಮುಡಿಯ ನಿಂತ್ಕೊಂಡು ಕೇಳ್ತಾವಳೆ. ಜಯಲಲಿತಾ ಮಾಡ್ತಿರೋದು ಕೂಡ ತಪ್ಪೇ ಆಗದೆ. ತಪ್ಪು ಸರ್ ಅದು. ಏನಂತೀರಿ ನೀವು? ಏನು ಹೇಳ್ತೀರಿ ಜಯಲಲಿತಾಂಗೆ ಅವರಿಗೆ ಈ ಸಲ? ನಿಮ್ಮದೇ ಜಿಲ್ಲೆಯವರು ಅವರು. ನಮ್ಮ ಜಿಲ್ಲೆ ಆದರೂ ಅವರು ಕೇಳಬೇಕಲ್ಲ, ಕೇಳ್ತಾ ಇಲ್ಲ. ಮಂಡಿಗಿರಿ ಮಾಡ್ತಾವ್ರೆ, ದಕ್ಷತೆ ಮೇಲೆ ಹೋರಾಟ ಮಾಡಿ ಬಿಡಿಸ್ತಾವ್ರೆ. ಅವ್ರು ತಕ್ಕಾಗಿ ಇವರು ಬಿಡ್ತಾವ್ರೆ. ಅದು ಮಾಡಿರೋದು ತಪ್ಪು ಅವರು. ಈಗ ನಿನ್ನೆಯಿಂದ ಮಂಡ್ಯದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಯಾರು ಕೂಡ ಬರಲಿಲ್ಲ, MLA ಬರಲಿಲ್ಲ, ಮಂತ್ರಿಗಳು ಬರಲಿಲ್ಲ, ಮಾಜಿ ಮಂತ್ರಿಗಳು ಬರಲಿಲ್ಲ, ಮಾಜಿ ಸಂಸದರು ಬರಲಿಲ್ಲ, ಹಾಲಿ ಸಂಸದರು ಬರಲಿಲ್ಲ. ಯಾರೂ ಬರೋದಿಲ್ಲ. ಎಲ್ಲ ಅವ್ರ ಮನೆಯಲ್ಲ ಹೊಂದ್ಕೊಂಡವ್ರೆ ಅಚ್ಚುಕಟ್ಟಾಗಿ, ನೆಮ್ಮದಿಯಾಗಿ. ಯಾಕೆ ಅನುಕೂಲ ಸ್ಥಿತಿ ಚೆನ್ನಾಗದ ಅವ್ರಿಗೆ, ಅವ್ರು ಮಾಡ್ಕೊಯ್ತಾವ್ರೆ. ಈಗ ಎಲ್ಲಿ ಅವ್ರು ಬರ್ತದೆ? ಈಗ ಬರ್ತಾ ಇಲ್ಲ. ಮತ್ತೆ ಈಗ ಪ್ರತಿಭಟನೆ ಮಾಡ್ತಿರೋರು ಕೂಡ ಕೆಲವೊಂದಷ್ಟು ಸಂಘಟನೆಗಳು, ರೈತರು ಅಷ್ಟೇ. ಜನ ನಿಲ್ಲಿಸಲ್ಲ, ಅದು ಇತ್ಯರ್ಥ 7 ಗಂಟಲು ನಿಲ್ಲಿಸಲ್ಲ ಅಂತ ಹೇಳ್ತಾವ್ರೆ ಪ್ರಜೆಗಳೆಲ್ಲ. ವೀಕ್ಷಕರೇ, ಇದು ತಿಥಿ ಚಲನಚಿತ್ರದಲ್ಲಿ ಅಭಿನಯಿಸಿರುವಂತಹ ಗಡ್ಡಪ್ಪನವರು ಕಾವೇರಿ ಹೋರಾಟದ ಬಗ್ಗೆ ಹೇಳಿರುವಂತಹ, ಅವರು ವ್ಯಕ್ತಪಡಿಸಿದಂತಹ ಕೆಲವೊಂದು ಅಭಿಪ್ರಾಯಗಳು. ತಿಥಿ ಚಿತ್ರದ ಮೂಲಕ ರಾಜ್ಯವ್ಯಾಪಿ ಪ್ರಚಾರವನ್ನು ಪಡೆದಂಥವ್ರು, ರಾಜ್ಯವ್ಯಾಪಿ ಫ್ಯಾನ್ ಫಾಲೋವಿಂಗನ್ನು ಪಡೆದಂಥವರು ಗಡ್ಡಪ್ಪನವರು. ಮಂಡ್ಯದಿಂದ ಕ್ಯಾಮ್ರಾಮನ್ ಮಹೇಶ್ ಜೊತೆ ಕಿರಣ್ ಹನೇಡ್ಕ, ಸುವರ್ಣ ನ್ಯೂಸ್.